ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ ಬರುವಂತಹ ಮೆಕ್ಯಾನಿಕ್ಸ್ ಅಲ್ಲಿ ಸೆಂಟ್ರಾಯ್ಡ್ ಅನ್ನ ಹೇಗೆ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋನ ಫುಲ್ ನೀಟಾಗಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ವಿಡಿಯೋ ನೋಡಿದ್ರೆ ನೀವು ಯಾವುದೇ ಪ್ರಾಬ್ಲಮ್ ಕೂಡ ಬೇಕಾದ್ರೂ ಸಾಲ್ವ್ ಮಾಡಬಹುದು. ಸೊ ಫಸ್ಟ್ ನಮಗೆ 4 ಶೇಪ್ಗಳದ್ದು ಪ್ರಾಪರ್ಟೀಸ್ ಗೊತ್ತಿರಬೇಕು. ಮೊದಲನೇದು ಯಾವುದು? ರೆಕ್ಟ್ಯಾಂಗಲ್. ಸೊ ರೆಕ್ಟ್ಯಾಂಗಲ್ ಏರಿಯಾ ಏನು? ಬೇಸ್ ಇಂಟು ಹೈಟ್. ಬೇಸ್ ಇಂಟು ಹೈಟ್ ಏನು? ಏರಿಯಾ. ಸೊ ಸೆಂಟ್ರಾಯ್ಡ್ ನ ಫೈಂಡ್ ಔಟ್ ಮಾಡಬೇಕು. ಸೆಂಟ್ರಾಯ್ಡ್ ಎಲ್ಲಿರುತ್ತೆ? ಯಾವುದೇ ಒಂದು ಬಾಡಿಯ ಮಧ್ಯದಲ್ಲಿ ಇರುತ್ತೆ. ಸೊ ಮಧ್ಯ ಅಂತಂದ್ರೆ ಇಲ್ಲಿ ಬೇಸ್ ನ ಕನ್ಸಿಡರ್ ಮಾಡಿದ್ರೆ ಸೊ ಇದಷ್ಟು ಏನಾಗುತ್ತೆ? ಈಗ ಇದಷ್ಟು ಏನಾಯ್ತು? ಬೇಸ್ ಆಯ್ತು. ಇದಷ್ಟು ಕೂಡ ಸೊ ಸೆಂಟ್ರಾಯ್ಡ್ ಅಲ್ಲಿ ಇದೆಯಪ್ಪ ಬೇಸ್ ಬೈ 2. ಬೇಸ್ ಬೈ 2 ಜಾಗದಲ್ಲಿ ಇದೆ, ಮಧ್ಯ ಅಂದ್ರೆ ಬೇಸ್ ಬೈ 2. ನೆಕ್ಸ್ಟ್ ಹೈಟ್ ನ ಕನ್ಸಿಡರ್ ಮಾಡಿದ್ರೆ ಇದು ಫುಲ್ ಹೈಟ್ ಆಗುತ್ತೆ. ಸೊ h/2 ಅಂದ್ರೆ ಮಧ್ಯದಲ್ಲಿ h/2 b/2 ಎರಡು ಸೇರುವಂತ ಜಾಗದಲ್ಲಿ ಸೆಂಟ್ರಾಯ್ಡ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಸೆಮಿ ಸರ್ಕಲ್. ಸೆಮಿ ಸರ್ಕಲ್ ನ ಏರಿಯಾ ಏನು? πr²/2. ಸೊ ಇದನ್ನ ಏರಿಯಾ ಹೇಗೆ ಕಂಡುಹಿಡಿಯೋದು ಈಸಿಯಾಗಿ? ಒಂದು ಫುಲ್ ಸರ್ಕಲ್ ಗೆ ಏರಿಯಾ ಏನು? πr². ಸೊ ಅದನ್ನೇ 2 ಭಾಗ ಮಾಡಿದ್ರೆ ಏನಾಗುತ್ತೆ? πr²/2. 2 ಭಾಗ ಮಾಡಿರೋದ್ರಿಂದ πr²/2. ನೆಕ್ಸ್ಟ್ ಏನಾಗುತ್ತೆ? ರೇಡಿಯಸ್ ಫುಲ್. ಸೊ ರೇಡಿಯಸ್ ಆರ್, ಫುಲ್ ಆದ್ರೆ ಡಯಾಮೀಟರ್. ಸೊ ರೇಡಿಯಸ್ ಆರ್. ಸೊ ಫುಲ್ ಅಂತಂದ್ರೆ ಡಯಾಮೀಟರ್ ಇಸ್ ಈಕ್ವಲ್ ಟು 2r, 2 ಟೈಮ್ಸ್ ದ ರೇಡಿಯಸ್. ಸೊ ಅದು ಗೊತ್ತಿದೆ. ನೆಕ್ಸ್ಟ್ ಸೊ ಸೆಂಟ್ರಾಯ್ಡ್ ಎಲ್ಲಿ ಬರುತ್ತೆ? ಸೆಂಟ್ರಾಯ್ಡ್ ಈ ಒಂದು ಪೊಸಿಷನ್ ಅಲ್ಲಿ ಬರುತ್ತೆ. ಸೊ ನೀವು ಫ್ಲಾಟ್ ಸರ್ಫೇಸ್. ಸೊ ಫ್ಲಾಟ್ ಸರ್ಫೇಸ್ ನ ಕನ್ಸಿಡರ್ ಮಾಡಿದ್ರೆ ಫ್ಲಾಟ್ ಸರ್ಫೇಸ್ ಇಂದ ಆ ಸೆಂಟ್ರಾಯ್ಡ್ ಗೆ ಎಷ್ಟು ಡಿಸ್ಟೆನ್ಸ್? 4r/3. r ಅಂದ್ರೆ ಏನು? ರೇಡಿಯಸ್ ಆಫ್ ದಿ ಸೆಮಿ ಸರ್ಕಲ್. 4r/3 ಎಲ್ಲಿ? ಫ್ಲಾಟ್ ಸರ್ಫೇಸ್ ಇಂದ ಆ ಸೆಂಟ್ರಾಯ್ಡ್ ಪಾಯಿಂಟ್ ಗೆ. ಅದೇ ಆ ಸೆಂಟ್ರಾಯ್ಡ್ ಪಾಯಿಂಟ್ ಇಂದ ಕರ್ವ್ಡ್ ಸರ್ಫೇಸ್, ಸೊ ಹೊರಗಡೆ ಇರುವಂತ ಕರ್ವ್ಡ್ ಸರ್ಫೇಸ್ ಗೆ ಎಷ್ಟು ಡಿಸ್ಟೆನ್ಸ್? r - 4r/3. ಸೊ 4r/3 ಆಲ್ರೆಡಿ ಬಂದಿರುತ್ತಲ್ಲ, ಸೊ ಅದನ್ನ ರೇಡಿಯಸ್ ಇಂದ ಮೈನಸ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ? ಅದೇನಾಗುತ್ತೆ? ನಮ್ಗೆ ಸೆಂಟ್ರಾಯ್ಡ್ ಇಂದ ನಮ್ಮ ಕರ್ವ್ಡ್ ಸರ್ಫೇಸ್ ಇರುವಂತ ಡಿಸ್ಟೆನ್ಸ್. ನೆಕ್ಸ್ಟ್ ರೈಟ್ ಆಂಗಲ್ ಟ್ರಯಾಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಏನು? ಒಂದು 90 ಡಿಗ್ರಿ ಇರುತ್ತೆ ಅಂತ ಅರ್ಥ. ಆಂಗಲ್ ಬಿಟ್ವೀನ್ 2 ಲೈನ್ಸ್ ಏನಾಗಿರುತ್ತೆ? ಒಂದ್ ಸೈಡ್ 90 ಡಿಗ್ರಿ ಆಗಿರುತ್ತೆ. ಸೊ ಡಿಸ್ಟೆನ್ಸ್ ಏನಾಗುತ್ತೆ? ಇಲ್ಲಿ ಈ ಪಾಯಿಂಟ್ ಇಂದ ಇಲ್ಲಿವರೆಗೂ ಎಷ್ಟು? b/2. ಯಾಕೆ? ಇಲ್ಲಿ ಸೆಂಟ್ರಾಯ್ಡ್ ಆಕ್ಟ್ ಆಗುತ್ತೆ. ಸೊ b/2 ಸೆಂಟರ್ ಇಂದ ಇಲ್ಲಿವರೆಗೂ. ನೆಕ್ಸ್ಟ್ ಅಲ್ಲಿ ಆ ಸೆಂಟ್ರಾಯ್ಡ್ ಇಂದ ಫೈನಲ್ ಎಂಡ್ ವರೆಗೂ ಎಷ್ಟು? 2b/2. ಏನಕ್ಕೆ? ಇದು ಫುಲ್ ಬೇಸ್. ನೆಕ್ಸ್ಟ್ ಇದು ಫುಲ್ ಹೈಟ್ ಅಲ್ವಾ? ಸೊ h/3, 2h/3. ನೆಕ್ಸ್ಟ್ ಕ್ವಾರ್ಟರ್ ಸರ್ಕಲ್. ಸೊ ಕ್ವಾರ್ಟರ್ ಸರ್ಕಲ್ ಅಂದ್ರೇನು? ಇದು ಒಂದು ಫುಲ್ ಸರ್ಕಲ್ ಅಂದ್ರೆ ಕ್ವಾರ್ಟರ್ ಸರ್ಕಲ್ ಕಾಲ್ ಭಾಗ. ಸೊ ಕಾಲ್ ಭಾಗ ಅಂದ್ರೆ ಎಷ್ಟು ಪೀಸ್ ಆಗುತ್ತೆ? 4 ಪೀಸ್ ಆಗುತ್ತಲ್ಲ. ಸೊ ಡಿವೈಡೆಡ್ ಬೈ 4. ನೋಡಿ ಏರಿಯಾ ಏನು? πr²/4. ನೆಕ್ಸ್ಟ್ ಡಿಸ್ಟೆನ್ಸ್ ಏನಾಗುತ್ತೆ? ಸೆಂಟರ್ ಇಂದ ಸೆಂಟ್ರಾಯ್ಡ್ ಗೆ ಇರುವಂತ ಡಿಸ್ಟೆನ್ಸ್. ಸೊ 4r/3π. ಸೊ ಇದು ಅಷ್ಟು ರೇಡಿಯಸ್. ಇದು ರೇಡಿಯಸ್, ಇದು ಫುಲ್ ರೇಡಿಯಸ್ ಆಗಿರೋದ್ರಿಂದ ಸೊ 4r/3π. ಇನ್ನ ಸೆಂಟ್ರಾಯ್ಡ್ ಇಂದ ಇನ್ನು ಉಳಿದಿರುವಂತ ಡಿಸ್ಟೆನ್ಸ್ ಕರ್ವ್ಡ್ ಸರ್ಫೇಸ್ ವರೆಗೂ ಎಷ್ಟಿರುತ್ತೆ? r - 4r/3π. ಸೇಮ್ ಇದ್ರ ತರನೇ r - 4r/3π ಸೆಂಟ್ರಾಯ್ಡ್ ಇಂದ ಅಲ್ಲಿವರೆಗೂ. ಸೊ ಇನ್ನು ಉಳಿದಿರೋದಕ್ಕೇನು? 4r/3π. ಸೊ ಇಷ್ಟು ಫಾರ್ಮುಲಾಗಳು ನಮಗೆ ಗೊತ್ತಿರಬೇಕು. ಫಸ್ಟ್ ನಮಗೆ ಪ್ರಾಬ್ಲಮ್ ಏನನ್ನ ಕೊಟ್ಟಿದ್ದಾರೆ? 3 ಮೀಟರ್ 3 ಮೀಟರ್ ಒಂದು 2 ಸಾಲಿಡ್ ಗಳನ್ನ ಕೊಟ್ಟಿದ್ದಾರೆ. ಯಾವ್ಯಾವುದು? ಒಂದು ರೆಕ್ಟ್ಯಾಂಗಲ್, ಇನ್ನೊಂದು ಸೆಮಿ ಸರ್ಕಲ್. ರೆಕ್ಟ್ಯಾಂಗಲ್, ಸೆಮಿ ಸರ್ಕಲ್ ಇವೆರಡನ್ನ ಕನ್ಸಿಡರ್ ಮಾಡಿ. ಸೊ ಸೀರಿಯಲ್ ನಂಬರ್ 1, ಸೀರಿಯಲ್ ನಂಬರ್ 2. ಮೊದಲನೇ ಶೇಪ್ ಏನಪ್ಪಾ? ರೆಕ್ಟ್ಯಾಂಗಲ್. ಸೊ ರೆಕ್ಟ್ಯಾಂಗಲ್ ಅನ್ನ ಕೊಟ್ಟಿದ್ದಾರೆ. ರೆಕ್ಟ್ಯಾಂಗಲ್ ಬೇಸ್ ಹೈಟ್ ಎಷ್ಟಪ್ಪ? ಹೈಟ್ 3 ಮೀಟರ್. ಹೈಟ್ 3 ಮೀಟರ್ ಅವ್ರು ಕೊಟ್ಟಿದ್ದಾರೆ. ಇವಾಗ ಬೇಸ್ ನ ಹೇಗೆ ಕಂಡುಹಿಡಿಯೋದು? ಸೊ ಬೇಸ್ ನೋಡಿ, ಇಲ್ಲಿ ಈ ಬೇಸ್ ಏನಿದೆ ರೆಕ್ಟ್ಯಾಂಗಲ್, ಅದೇ ಬೇಸ್ ಇನ್ನಷ್ಟು ಏನಾಗಿದೆ? ಫುಲ್ ಈ ಸೆಮಿ ಸರ್ಕಲ್ ಡಯಾಮೀಟರ್ ಇದೆ. ಸೊ ಡಯಾಮೀಟರ್ ಅಂದ್ರೆ ಏನು? ಫುಲ್ ಇಲ್ಲಿಂದ ಇಲ್ಲಿವರೆಗೂ. ಸೊ ಇಷ್ಟು ಫುಲ್. ಸೊ ಇದಷ್ಟು ಫುಲ್ ಅನ್ನ ಏನಂತ ಕರಿತೀವಿ? ಡಯಾಮೀಟರ್. ಸೊ ಅದೇ ಅರ್ಧನ ಏನಂತ ಕರಿತೀವಿ? ರೇಡಿಯಸ್. ಈಗ ಏನ್ ಮಾಡಿದ್ದಾರೆ? ರೇಡಿಯಸ್ ನ ಕೊಟ್ಟಿದ್ದಾರೆ. ರೇಡಿಯಸ್ ಎಷ್ಟು? 3 ಮೀಟರ್. ಸೊ ಇಲ್ಲಿಂದ ಇಲ್ಲಿಗೂ ಕೂಡ 3 ಮೀಟರ್, 3 ಮೀಟರ್, 3 ಮೀಟರ್, 3 ಮೀಟರ್, 3 ಮೀಟರ್. ಇವಾಗ ಏನಾಯ್ತು? ಇಲ್ಲಿಂದ ಇಲ್ಲಿಗೆ 3 ಮೀಟರ್ ಪ್ಲಸ್ ಇಲ್ಲಿಂದ ಇಲ್ಲಿಗೆ 3 ಮೀಟರ್. ಸೊ ಟೋಟಲ್ ಎಷ್ಟಾಯ್ತು? 6 ಮೀಟರ್. ಸೊ ರೆಕ್ಟ್ಯಾಂಗಲ್ ಬೇಸ್ ವ್ಯಾಲ್ಯೂ ಎಷ್ಟು? 6 ಮೀಟರ್. ನೆಕ್ಸ್ಟ್
ಎರಡನೇ ಶೇಪ್ ಯಾವ್ದಪ್ಪ, ಸೆಮಿ ಸರ್ಕಲ್. ಸೊ ಎರಡನೇ ಶೇಪ್ ಯಾವುದು, ಸೆಮಿ ಸರ್ಕಲ್. ಸೊ ಸೆಮಿ ಸರ್ಕಲ್ ಇನ ರೇಡಿಯಸ್ ಎಷ್ಟು, 3 ಮೀಟರ್. ರೇಡಿಯಸ್ 3 ಮೀಟರ್. ಅದು ಒಂದು ಇದ್ರೆ ಸಾಕು, ರೇಡಿಯಸ್ ಇದ್ರೆ ಇನ್ನೆಲ್ಲ ವ್ಯಾಲ್ಯೂನ ಕಂಡುಹಿಡಿಬಹುದು. ಇವಾಗ ಏರಿಯಾ ಕಂಡುಹಿಡಿಬೇಕು. ಮೊದಲನೇ ಶೇಪ್ ಯಾವ್ದಪ್ಪ, ಈಗ ಫುಲ್ ಫಸ್ಟ್ ಶೇಪ್ ನ ಕನ್ಸಿಡರ್ ಮಾಡೋಣ, ಆಮೇಲೆ ಸೆಕೆಂಡ್ ಶೇಪ್ ಗೆ ಬರೋಣ. ಮೊದಲನೇ ಶೇಪ್ ಯಾವುದು, ರೆಕ್ಟಾಂಗಲ್. ಸೊ ರೆಕ್ಟಾಂಗಲ್ ನ ಏರಿಯಾ ಕಂಡುಹಿಡಿಯೋದು, ಲೆಂತ್ ಬ್ರೇಸ್ ಏರಿಯಾ ಈಸ್ ಈಕ್ವಲ್ ಟು ಬ್ರೆಡ್ತ್ ಇಂಟು ಹೈಟ್. ಸೊ ಬ್ರೆಡ್ತ್ ಎಷ್ಟು, 6 ಇಂಟು ಹೈಟ್. ಸೊ 6 ಇಂಟು 3 ವಿಚ್ ಈಸ್ ಈಕ್ವಲ್ ಟು 9. ಸೊ ಮೀಟರ್ ಸ್ಕ್ವೇರ್ ಅಲ್ಲಿ ಏರಿಯಾ ಬರುತ್ತೆ. ಸಾರಿ, 6 ಇಂಟು 3 18 ಮೀಟರ್ ಸ್ಕ್ವೇರ್. ಮೀಟರ್ ಸ್ಕ್ವೇರ್ ಇಲ್ಲಿ ಆಲ್ರೆಡಿ ಬರೆದಾಗಿದೆ. ಈಗ ಎಕ್ಸ್ ಎಂ ಅಂತ ಅಂದ್ರೆ ಏನು ಅಂತಂದ್ರೆ, ಈಗ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂನ ಕಂಡುಹಿಡಿಬೇಕು ಫಸ್ಟ್. ಸೊ ಎಕ್ಸ್ ವ್ಯಾಲ್ಯೂ ಅಂತ ಅಂದ್ರೆ ಏನು, ಹಾರಿಜಾಂಟಲ್ ಡಿಸ್ಟೆನ್ಸ್. ಸೊ ಇಲ್ಲಿಂದ ಇಲ್ಲಿಗೆ ಈ ಸೆಂಟ್ರಾಯ್ಡ್ ಗೆ ಇರುವಂತ, ಸೆಂಟ್ರಾಯ್ಡ್ ಸಿ ಅಂತ ಅನ್ಕೊಳ್ಳಿ. ಸೊ ಸೆಂಟ್ರಾಯ್ಡ್ ಸಿ ಇರುವಂತ ಡಿಸ್ಟೆನ್ಸ್. ನೆಕ್ಸ್ಟ್ ವೈ ಅಂತ ಅಂದ್ರೆ ಏನು, ವರ್ಟಿಕಲ್ ಡಿಸ್ಟೆನ್ಸ್. ಸೊ ಈ ಪಾಯಿಂಟ್ ಇಂದ, ಈ ಬೇಸ್ ಇಂದ ಇಲ್ಲಿಗೆ ಈ ಸೆಂಟ್ರಾಯ್ಡ್ ಗೆ ಇರುವಂತ ಡಿಸ್ಟೆನ್ಸ್. ಈಗ ರೆಕ್ಟಾಂಗಲ್ ನ ನಾವು ಕನ್ಸಿಡರ್ ಮಾಡ್ತಿರೋದ್ರಿಂದ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ, ಇದು ಬೇಸ್ ಹಾರಿಜಾಂಟಲ್ ಡಿಸ್ಟೆನ್ಸ್. ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಅಂತ ಅನ್ಕೊಳ್ಳಿ. ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ, ನಮಗೆ ರೇಡಿಯಸ್ 3 ಇತ್ತಲ್ವಾ, ಇಲ್ಲ ಅಂದ್ರೆ ಏನ್ ಮಾಡಿ, ಬೇಸ್ ಬೈ 2. ಸೊ ಇಲ್ಲೊಂದು ಚೇಂಜಸ್ ನ ಮಾಡ್ಕೊಳ್ಳಿ. ಇದು h/2, ಇದು ಬೇಸ್ ಬೈ 2. ಸೊ ಏನಕ್ಕೆ ಅವಾಗಲೇ ಆಗಿ ಬರ್ದಿದ್ದೆ ಅಂತಂದ್ರೆ, ಅವರಿಗೆ ಕನ್ಫ್ಯೂಸ್ ಆಗುತ್ತೆ, ಇದನ್ನ h/2 ಅಂದ್ರೆ ಇದನ್ನ ತಗೋಬೇಕಾ ಇದನ್ನ ತಗೋಬೇಕಾ ಅಂತ. ಸೊ ಇವಾಗ ಕ್ಲಿಯರ್ ಮಾಡ್ತೀನಿ ನೋಡಿ. ಬೇಸ್ ಬೈ 2 ಅಂತಂದ್ರೆ ಹಾರಿಜಾಂಟಲ್ ಡಿಸ್ಟೆನ್ಸ್, h/2 ಅಂತಂದ್ರೆ ವರ್ಟಿಕಲ್ ಡಿಸ್ಟೆನ್ಸ್. ಈಗ ನಮಗೆ ಯಾವ್ದು ಬೇಕಾಗಿರೋದು, ಎಕ್ಸ್. ಎಕ್ಸ್ ಅಂದ್ರೆ ಏನು, ಹಾರಿಜಾಂಟಲ್ ಡಿಸ್ಟೆನ್ಸ್. ಹಾರಿಜಾಂಟಲ್ ಡಿಸ್ಟೆನ್ಸ್ ನ ಫಾರ್ಮುಲಾ ಏನು, b/2. ಸೊ ಬಿ ಅಂದ್ರೆ ಬೇಸ್, ಬೇಸ್ ವ್ಯಾಲ್ಯೂ ಏನಿದೆ 6. ಸೊ 6/2 ಈಸ್ 3. ನೋಡಿ ರೇಡಿಯಸ್ 3 ಮೀಟರ್ ಇದೆ, ಮಧ್ಯದಲ್ಲೇ ಬರೋದು. ಸೊ 3 ಅಂತ ನೀವು ಡೈರೆಕ್ಟ್ ಆಗಿ ಬರೀಬಹುದು. ನೆಕ್ಸ್ಟ್ ವೈ ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ h/2 ಪ್ಲಸ್ ಇದರ ರೇಡಿಯಸ್. ಸೊ ಏನಕ್ಕೆ, ಈ ಸಿ ಇಂದ ಇಲ್ಲಿ ಕೊನೆಯಲ್ಲಿ ಇಲ್ಲಿ ಪ್ಲೇನ್ ಇದೆಯಲ್ಲ, ಎಕ್ಸ್ ಪ್ಲೇನ್. ಸೊ ಎಕ್ಸ್ ಆಕ್ಸಿಸ್ ವರ್ಗು ಕೂಡ ನಮ್ದು ಬರಬೇಕು. ಸೊ ಏನಾಗುತ್ತೆ, h/2 ಪ್ಲಸ್ ಆರ್. ಸೊ ರೇಡಿಯಸ್ ಆರ್ ಕೂಡ ಸೇರ್ಕೊಳ್ಳುತ್ತೆ. ಸೊ h ವ್ಯಾಲ್ಯೂ ಏನು, ಹೈಟ್ 3 ಡಿವೈಡೆಡ್ ಬೈ 2 ಪ್ಲಸ್ ರೇಡಿಯಸ್ ಎಷ್ಟು 3. ಸೊ ವ್ಯಾಲ್ಯೂ ಏನಾಗುತ್ತೆ, 3 ಪ್ಲಸ್ 3 2 6 ಡಿವೈಡೆಡ್ ಬೈ 3. ಸೊ 9 ಡಿವೈಡೆಡ್ ಬೈ 3 ಅಂದ್ರೆ 4.5 ಮೀಟರ್. ಯಾವುದು, ವೈ ವ್ಯಾಲ್ಯೂ ಗೊತ್ತಾಯ್ತು. ಇವಾಗ ಎ ಎಕ್ಸ್ ನ ಕಂಡುಹಿಡಿಯಬೇಕು. ಸೊ ಎ ಎಕ್ಸ್ ಕಂಡುಹಿಡಿಯೋದು 18 ಏರಿಯಾ ಇಂಟು ಎಕ್ಸ್. 18 ಇಂಟು 3 ಎಷ್ಟು, 54. ನೆಕ್ಸ್ಟ್ ಯಾವುದು, ಎ ವೈ ನ ಕಂಡುಹಿಡಿಯಬೇಕು. ಸೊ 18 ಇಂಟು 4.5. 18 ಇಂಟು 4.5. ಸೊ ಎಷ್ಟು ಬಂತು, 8.1. ಇವಾಗ ರೆಕ್ಟಾಂಗಲ್ ಮುಗಿತು. ಯಾವ್ದನ್ನು ಕಂಡುಹಿಡಿಬೇಕು ನಾವು ಇವಾಗ, ಸೆಂಟ್ರಾಯ್ಡ್ ಅನ್ನ ಕಂಡುಹಿಡಿಬೇಕು. ಸೊ ಸೆಂಟ್ರಾಯ್ಡ್ ಕಂಡುಹಿಡಿಬೇಕಂದ್ರೆ ಏರಿಯಾನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸೆಂಟ್ರಾಯ್ಡ್ ಗೆ ಸೆಮಿ ಸರ್ಕಲ್ ಸೆಂಟ್ರಾಯ್ಡ್ ಏರಿಯಾ ಏನು, πr²/2. ಸೊ ಪೈ ಅಂದ್ರೆ 3.14 ಇಂಟು ರೇಡಿಯಸ್ ಎಷ್ಟು 3 ಸ್ಕ್ವೇರ್ ಅಂದ್ರೆ 9. ಸೊ ಇಂಟು 9 ಡಿವೈಡೆಡ್ ಬೈ 2 ವಿಚ್ ಈಸ್ ಈಕ್ವಲ್ ಟು 14.13. ಯಾವ ಫಾರ್ಮುಲಾ ಯೂಸ್ ಮಾಡಿದ್ದು ನಾವು, πr²/2 ಈ ಫಾರ್ಮುಲಾನ ಯೂಸ್ ಮಾಡಿದ್ದು. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಈಗ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು ಅಂತಂದ್ರೆ ನಮಗೆ ಸೆಂಟ್ರಾಯ್ಡ್ ಎಲ್ಲಿ ಆಕ್ಟ್ ಆಗುತ್ತೆ ಅಂತ ಗೊತ್ತಿರಬೇಕು. ಸೊ ಸೆಂಟ್ರಾಯ್ಡ್ ಆಕ್ಟ್ ಆಗ್ತಿರುವಂತದಕ್ಕೆ ಇದನ್ನ ಏನಂತ ಕರಿತೀವಿ ನಾವು, ಹಾರಿಜಾಂಟಲ್ ಡಿಸ್ಟೆನ್ಸ್ ಎಕ್ಸ್. ನೆಕ್ಸ್ಟ್ ಇದು ವರ್ಟಿಕಲ್ ಡಿಸ್ಟೆನ್ಸ್ ವೈ. ಸೊ ಮೇಲ್ಗಡೆ ಹೋಗ್ತಿರೋದು ವೈ, ಮಲ್ಕೊಂಡಿರೋದು ಎಕ್ಸ್ ಅಂತ ಇಷ್ಟನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಸೆಂಟ್ರಾಯ್ಡ್ ಇಂದ ಕರ್ವ್ಡ್ ಸರ್ಫೇಸ್ ಅಂದ್ರೆ ಏನು, ವೈ. ಸೆಂಟ್ರಾಯ್ಡ್ ಇಂದ ಕರ್ವ್ಡ್ ಸರ್ಫೇಸ್ ಅಂದ್ರೆ ವೈ. ನೆಕ್ಸ್ಟ್ ಸೆಂಟ್ರಾಯ್ಡ್ ಇಂದ ಇಲ್ಲಿ
ಎಡ್ಜ್ ಫುಲ್ ಎಡ್ಜ್ ವರ್ಗು ಅಂದ್ರೆ ರೇಡಿಯಸ್ ಫುಲ್ ರೇಡಿಯಸ್ ಬರುತ್ತೆ. ಸೊ ಸೆಂಟ್ರಾಯ್ಡ್ ಸೆಂಟರ್ ಇಂದ ಶುರು ಆಗೋದ್ರಿಂದ ಫುಲ್ ರೇಡಿಯಸ್ ವ್ಯಾಲ್ಯೂ ಏನಾಗುತ್ತೆ x ಆಗುತ್ತೆ. ಸೊ r is equal to 3 ಅಂದ್ರೆ ರೇಡಿಯಸ್ ವ್ಯಾಲ್ಯೂ ಇದೆ x ವ್ಯಾಲ್ಯೂ ಆಗುತ್ತೆ. ನೆಕ್ಸ್ಟ್ y ವ್ಯಾಲ್ಯೂ ಏನು, ಸೆಂಟ್ರಾಯ್ಡ್ ಇಂದ ಕರ್ವ್ಡ್ ಸರ್ಫೇಸ್, ಸೆಂಟ್ರಾಯ್ಡ್ ಇಂದ ಕರ್ವ್ಡ್ ಸರ್ಫೇಸ್ r minus 4r by 3 pi. ಯಾವುದು r minus 4r by 3 pi. r ವ್ಯಾಲ್ಯೂ ಅಂದ್ರೆ ರೇಡಿಯಸ್ ವ್ಯಾಲ್ಯೂ ಏನು 3 ಮೀಟರ್. ಸೊ 3 minus 4 into 3 divided by 3 pi. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 4 3s are 12, 3 into 3.14. ಸೊ ವ್ಯಾಲ್ಯೂ ಎಷ್ಟು 9.42. 3 minus 12 by 9.42. ಸೊ ವ್ಯಾಲ್ಯೂ ಏನಾಗುತ್ತೆ 12 divided by 9.42. 1.27. 3 minus 1.27 ಅಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ 3 minus 1.27 1.73. ಸೊ ನಮಗೆ ವ್ಯಾಲ್ಯೂ ಎಷ್ಟಾಯಿತು 1.73. ಯಾವುದು y ವ್ಯಾಲ್ಯೂ 1.73. ಯಾವ ಫಾರ್ಮುಲಾನಪ್ಪ ಯೂಸ್ ಮಾಡಿದ್ದು r minus 4r by 3 pi. ಏನಕ್ಕೆ ನಮಗೆ ಬೇಕಾಗಿರೋದು ಇಲ್ಲಿಂದ ಇಲ್ಲಿಗಲ್ವಾ ಅಂತಂದ್ರೆ ಏನು, ಸೆಂಟ್ರಾಯ್ಡ್ ಇಂದ ಕರ್ವ್ಡ್ ಸರ್ಫೇಸ್ ಈ x ಆಕ್ಸಿಸ್ ಗೆ ಟಚ್ ಆಗ್ತಿದೆಯಲ್ಲ ಅದಕ್ಕೋಸ್ಕರ. ಈಗ ax ನ ಕಂಡುಹಿಡಿಯಬೇಕು ಅಂದ್ರೆ 14.13 ಇಂಟು x ವ್ಯಾಲ್ಯೂ ಏನು 3. ಸೊ ಏನಾಯ್ತು 42.39. ನೆಕ್ಸ್ಟ್ ay ಅಂದ್ರೆ 14.13 ಇಂಟು 1.73. 14.13 ಇಂಟು 1.73 ವ್ಯಾಲ್ಯೂ ಏನಾಗುತ್ತೆ 24.44. ಈಗ ಏನ್ ಮಾಡಬೇಕು ಅಂತಂದ್ರೆ ಸಮೇಷನ್ ಆಫ್ ax, ಸಮೇಷನ್ ಆಫ್ ay ಮತ್ತೆ ಸಮೇಷನ್ ಆಫ್ a ನ ಕಂಡುಹಿಡಿಯಬೇಕು. ಸೊ ಸಮೇಷನ್ ಆಫ್ a ಅಂದ್ರೆ ಏನು, ಎರಡನ್ನೂ ಕೂಡ ಆಡ್ ಮಾಡಿ. 18 ಪ್ಲಸ್ 14.13 32.13. ನೆಕ್ಸ್ಟ್ 54 ಪ್ಲಸ್ 42.39 96.39. ಈಗ ay ಸಮೇಷನ್ ಆಫ್ ay ಏನು 81 ಪ್ಲಸ್ 24.44 ವ್ಯಾಲ್ಯೂ ಎಷ್ಟು ಬರುತ್ತೆ 105.44. ಈಗ ಸೆಂಟ್ರಾಯ್ಡ್ ನ ಹೇಗೆ ಕಂಡುಹಿಡಿಯೋದು, ಸೆಂಟ್ರಾಯ್ಡ್ c is equal to x bar, y bar ಈ ರೀತಿ ಬರಿಬೇಕು. ಸೊ x ಬಾರ್ ವ್ಯಾಲ್ಯೂ ಮತ್ತೆ y ಬಾರ್ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ x ಬಾರ್ ಅಂತ ಅಂದ್ರೆ ಏನು, ಸಮೇಷನ್ ಆಫ್ ax ಡಿವೈಡೆಡ್ ಬೈ ಸಮೇಷನ್ ಆಫ್ a, ಸಮೇಷನ್ ಆಫ್ ax ಡಿವೈಡೆಡ್ ಬೈ ಸಮೇಷನ್ ಆಫ್ a. ಅದೇ ರೀತಿ y ಬಾರ್ ವ್ಯಾಲ್ಯೂ ಏನಾಗುತ್ತೆ ಸಮೇಷನ್ ಆಫ್ ay ಡಿವೈಡೆಡ್ ಬೈ ಸಮೇಷನ್ ಆಫ್ a. ಸಮೇಷನ್ ಆಫ್ ax ಬೈ ಸಮೇಷನ್ ಆಫ್ a ಅಂದ್ರೆ 96.39 ಡಿವೈಡೆಡ್ ಬೈ 32.13. ನೆಕ್ಸ್ಟ್ ಸಮೇಷನ್ ಆಫ್ ay ಅಂದ್ರೆ 105.44 ಡಿವೈಡೆಡ್ ಬೈ 32.13. ಸೊ ವ್ಯಾಲ್ಯೂಸ್ ಏನಾಗುತ್ತೆ 96.39 ಡಿವೈಡೆಡ್ ಬೈ 32.13 which is equal to 3. x ಬಾರ್ ವ್ಯಾಲ್ಯೂ ಏನಾಯಿತು 3 ಅಂತ ಸಿಕ್ತು. ನೆಕ್ಸ್ಟ್ y ಬಾರ್ ವ್ಯಾಲ್ಯೂ ಕಂಡುಹಿಡಿಯೋಣ 105.44 ಡಿವೈಡೆಡ್ ಬೈ 32.13 ವ್ಯಾಲ್ಯೂ ಎಷ್ಟಾಯಿತು 3.28. ಸೊ ಇದೇನಾಯ್ತು y ಬಾರ್ ನ ವ್ಯಾಲ್ಯೂ ಆಯಿತು. ಸೊ ಫೈನಲ್ ಆಗಿ ಹೇಗಿಡ್ಬೋದು c is equal to x bar, y bar which is equal to x bar ವ್ಯಾಲ್ಯೂ ಏನು 3.28. ಸೊ ಸೆಂಟ್ರಾಯ್ಡ್ ಅನ್ನ ನಾವು ಈ ಇಡೀ ಫಿಗರ್ ನ ಸೆಂಟ್ರಾಯ್ಡ್ ಅನ್ನ ನಾವು ಕಂಡುಹಿಡಿದು ಆಯ್ತು. ಸೊ ಸೆಂಟ್ರಾಯ್ಡ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.